ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀವಿ, ಮಂಡ್ಯಗೆ. ನಮ್ಮಮ್ಮ ಗೌರಿ ಹಬ್ಬಕ್ಕೆ ಬಂದು ಕರೆದಿದ್ರು, ಕಳಿಸ್ಕೊಡಿ ಗೌರಿ ಹಬ್ಬಕ್ಕೆ ಈ ಸತಿ ಅಲ್ಲೇ ಅಂತ. ಯಾಕಂದರೆ ಈ ಸತಿ ನನ್ನ ತಂಗಿ ಕೂಡ ಅವ್ರದ್ದು ಕೂಡ ಫಸ್ಟ್ ಗೌರಿ ಹಬ್ಬ. ನಮ್ದು ಇದು 5ನೇ ವರ್ಷದ ಗೌರಿ ಹಬ್ಬ. ಫಸ್ಟ್ ಇಯರ್ಗೆ ಹೋಗಿದ್ವಿ, ಆಮೇಲೆ ಇಲ್ಲೇ ನಮ್ಮ ಮನೇಲೇ ಮಾಡ್ತಾ ಇದ್ವಿ. ಹೋಗೋಕ್ಕಾಗಿರ್ಲಿಲ್ಲ, ಪ್ರೆಗ್ನೆನ್ಸಿ ಪಾಪು ಅವಾಗೆಲ್ಲ ಹೋಗೋಕ್ಕಾಗಿಲ್ಲ. ಪಾಪು ಆಗಿದಾಗಲೂ ಯಾವುದೋ ವಿಷಯದ ಮೇಲೆ ನಾವು ಇಲ್ಲೇನೇ ಇದ್ವಿ, ಅದಕ್ಕೆ ಹೋಗೋಕ್ಕಾಗಿರ್ಲಿಲ್ಲ ಲಾಸ್ಟ್ ಇಯರ್ ಕೂಡ. ಅದಕ್ಕೆ ಈ ಇಯರ್ ಹೋಗ್ತಾ ಇದ್ದೀವಿ, ಅವರೆಲ್ಲ ಹೋಗ್ತಿದಾರಲ್ಲ, ಸೊ ನಾವು ಜೊತೆಗೆ ಹೋಗ್ತಾ ಇದ್ದೀವಿ ಇವತ್ತು. ಅವಳನ್ನು ಪಿಕ್ ಮಾಡಿ ಜೊತೆಲೆ ನಾನು ಮತ್ತು ಅವಳು ಇಬ್ಬರೇ ಹೋಗ್ತಾ ಇರೋದು, ಮತ್ತು ಪಾಪು. ಅವ್ರು ನನ್ನ ಮನೆಯವರು ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ನಾಳೆ ಬರ್ತಿದ್ದಾರೆ. ನಮ್ಮ ಶುಕ್ರವಾರ ಕಳ್ಸಲ್ಲ ಅಲ್ವಾ ಸೊಸೆಯವ್ರನ್ನ, ಅದಕ್ಕೋಸ್ಕರ ಇವತ್ತೇ ನಾವು ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಡೇನ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವತ್ತು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು, ಅದನ್ನು ಕೂಡ ಮಾಡಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಲ್ಲ ಅದೆಲ್ಲ ಮುಗಿಸಿ ಇವಾಗ 4 o'clock ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರ್ತಾರೆ, ಅವಾಗ ಹೋಗ್ಬೇಕು ನಾವು. ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮುಗಿಸಿ ಟಿಫನು ಅಡುಗೆ ಎಲ್ಲ ಮಾಡಿ ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗೆ ರಂಗೋಲಿ ಹಾಕ್ತೀವಿ ನಾವು, ಯಾಕಂದರೆ ಮಗುವಿದೆ ಅಲ್ವಾ, ಎಲ್ಲ ಹಾಳು ಮಾಡ್ತಾಳೆ, ಸೊ ಅದಕ್ಕೋಸ್ಕರ ಸಿಂಪಲ್ಲಾಗೆ ರಂಗೋಲಿ ಹಾಕ್ತೀವಿ. ಇವಾಗ ನೋಡಿ, ನಾನು ಲೆಮನ್ ಗ್ರಾಸಿಂದ ಒಂದು ಹೆಲ್ತಿ ಡ್ರಿಂಕ್ನ ಮಾಡ್ತಿದ್ದೀನಿ ನಮ್ಮ ಹಸ್ಬೆಂಡ್ಗೋಸ್ಕರ. ನಾನು ಡೈಲಿ ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಡ್ತೀನಿ. ಇವತ್ತು ಲೆಮನ್ ಗ್ರಾಸ್ ಟೀ ಮಾಡ್ತಾಯಿದ್ದೆ, ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಾವು ಲೆಮನ್ ಗ್ರಾಸ್ ಟೀ ಮಾಡೋಕ್ಕೆ ನಾವು 1 ಗ್ಲಾಸ್ ಟೀ ಮಾಡ್ತಿದ್ದೀವಿ ಅಂದರೆ 2 ಗ್ಲಾಸ್ ನೀರು ಹಾಕಬೇಕು. ಅದು ಕುದ್ದು ಅರ್ಧಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು 1 ಗ್ಲಾಸ್ ಮಾಡ್ತಿದ್ದೀವಿ ಅಂದರೆ 2 ಗ್ಲಾಸ್ ನೀರು ಹಾಕ್ಕೊಬೇಕು. ಮತ್ತು ಈ ಕಟ್ ಮಾಡಿರೋ ಲೆಮನ್ ಗ್ರಾಸ್ ನೀಟಾಗಿ ತೊಳೆದು ಹಾಕೋತಾ ಇದ್ದೀನಿ ಇಲ್ಲಿ. ಮತ್ತು ಶುಂಠಿ ಮತ್ತು ಸ್ವಲ್ಪ ಪುದೀನ ಬೇಕಾದ್ರೆ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದು ಘಮ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಮತ್ತು ನಿಂಬೆಹಣ್ಣು, ಅದು ಒಂದು 2-3 ಹನಿ ಲಾಸ್ಟಲ್ಲಿ ಹಾಕೋಬೇಕು. ಅದು ಕುದ್ದಾಗಿ ನಾವು ಸೋಸ್ತೀವಲ್ಲ ಆ ಟೈಮಲ್ಲಿ ಹಾಕೋಬೇಕು. ಇದು ಲೆಮನ್ ಗ್ರಾಸು ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಥರ ಆ ಥರ ಎಲ್ಲ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಒಂದೊಂದ್ಸತಿ ಕುಡಿತೀನಿ, ಡೈಲಿ ಕುಡಿಯಲ್ಲ ನಾನು. ಯಾವಾಗಲೂ ನಂಗೆ ಇಷ್ಟ ಆಯಿತು ಅನ್ನುವಾಗ ಅವ್ರಿಗೆ ಮಾಡ್ತೀನಲ್ಲ, ಅವಾಗೂ ನಾನು 1 ಗ್ಲಾಸ್ ಮಾಡಿ ಕುಡಿತೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಆ ಥರ ಕಲರ್ ಬಂದಿದೆ, ತುಂಬಾ ಘಮ ಚೆನ್ನಾಗಿರುತ್ತೆ. ಇವತ್ತು ನಾನು ಒಬ್ರಿಗೆ ಮಾಡಿದ್ದೀನಿ, ನನಗೆ ಮಾಡ್ಕೊಂಡಿಲ್ಲ. ಇದನ್ನು ಸೋಸಿ 1-2 ಹನಿ ನಿಂಬೆಹಣ್ಣು ಹಿಂಡಿ ಅವರಿಗೆ ಸರ್ವ್ ಮಾಡ್ತೀನಿ. ಮತ್ತು ನೆಕ್ಸ್ಟು ನಾನು ಓಟ್ ಮೀಲ್ನ ತೋರಿಸ್ತೀನಿ ಇವತ್ತು ನಿಮಗೆ. ಅವ್ರಿಗೆ ಇವತ್ತು ಓಟ್ ಮೀಲ್ ಮಾಡ್ತಾಯಿದ್ದೀನಿ. ಒಂದಿನ ಶೇಕು, ಒಂದಿನ ಓಟ್ ಮೀಲು, ಒಂದಿನ ಈ ಥರ ವೆಯ್ಟ್ ಲಾಸ್ ಅನ್ನೋಕ್ಕಿಂತ ಹೆಲ್ತಿ ಫುಡ್ಡು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅವರು, ಸಲಾಡ್ ಆ ಥರ. ನಾವು ಚಪಾತಿ ಪೂರಿ ಮಾಮೂಲಿ ತಿಂಡಿ ಮಾಡ್ತೀವಲ್ಲ ಅದನ್ನು ತೊಗೊಳ್ಳಲ್ಲ, ಅವರು ತಿನ್ನಲ್ಲ ಬೆಳಗ್ಗೆ ಹೊತ್ತು. ಸೊ ಅದಕ್ಕೆ ಅವ್ರಿಗೆ ಈ ಥರ ಫುಡ್ನ ಮಾಡಿಕೊಡ್ತೀನಿ. ಓಟ್ ಮೀಲ್ ಮಾಡೋಕ್ಕೆ ತುಂಬಾ ಈಸಿ ಅದು. ಓಟ್ ಮೀಲ್ ಮಾಡೋದು ನೈಟೇ ಓಟ್ಸು ಮತ್ತು ಹಾಲು ಮತ್ತು ಸ್ವಲ್ಪ ಬೆಲ್ಲ ಮತ್ತು 1 ಸ್ಪೂನು ಡ್ರೈ ಫ್ರೂಟ್ಸ್ ಪೌಡರು, ಇದನ್ನ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕಿ ಬೆಳಗ್ಗೆ ಅದನ್ನು ತೆಗೆದು ನಾವು ಯಾವಾಗ ತಿಂತೀವೋ ಆವಾಗ ಅದಕ್ಕೊಂದು ಸೀಸನಲ್ ಫ್ರೂಟ್ ಆ್ಯಡ್ ಮಾಡಿಕೊಂಡು ತಿಂದರೆ ಅದೇ ಓಟ್ಸ್ ಮೀಲು. ಇದು ನೋಡಿ, ಚಿಯಾ ಸೀಡ್ಸ್ ಕೂಡ ನೆನೆಸಿದೆ, ನಾನು ಸಿಮ್ ಮಿಲ್ಕ್ನ ತೊಗೊಂಡಿದ್ದೀನಿ. ಮತ್ತು ಇದು ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕತ್ತೀನಿ. ಒಬ್ಬೊಬ್ಬರು ಹನಿ ಹಾಕ್ತಾರೆ, ನಾನು ಹನಿ ಯೂಸ್ ಮಾಡಲ್ಲ, ಬೆಲ್ಲನೇ ಹಾಕ್ತೀವಿ. ಮತ್ತು ಯಾವುದು ನಮಗೆ ಸೀಸನಲ್ ಫ್ರೂಟ್ಸ್ ಇರುತ್ತೆ, ಜಾಕ್ ಫ್ರೂಟು, ಮ್ಯಾಂಗೋ, ಜಾಕ್ ಫ್ರೂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಅದನ್ನ ಫ್ರೂಟ್ನ ಮಿಕ್ಸ್ ಮಾಡಿಕೊಂಡ್ರೆ. ನಾನು ಇವತ್ತು ಆ್ಯಪಲ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಮಿಕ್ಸ್ ಮಾಡಿ ಚಿಯಾ ಸೀಡ್ಸು, ಆ್ಯಪಲ್ಲು ಮತ್ತು ಈ ಓಟ್ಸ್ ನೆನೆಸಿರೋದೆಲ್ಲ ಮಿಕ್ಸ್ ಮಾಡಿದರೆ ಓಟ್ ಮೀಲ್ ರೆಡಿ ಆಗುತ್ತೆ. ತುಂಬಾ ಈಸಿ. ನಾನು ಒಂದಿನ ತಿಂತೀನಿ ಯಾವಾಗಾದ್ರೂ. ನಂಗೆ ಅಷ್ಟೊಂದು ಲೈಕ್ ಆಗಲ್ಲ, ನಾವು ಮಾಮೂಲಿ ಮಾಡೋ ತಿಂಡಿನೇ ತಿಂತೀವಿ, ಇದು ಜಾಸ್ತಿ ಇಷ್ಟ ಆಗಲ್ಲ. ಯಾವಾಗಾದರೂ ತಿನ್ಬೇಕನ್ನಿಸ್ದಾಗ ಒಂದಿನ ತಿಂತೀನಿ. ನಮಗೆ ತಿಂಡಿಗಂತ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ನಾನು. ಹಾಗಲಕಾಯಿ ಪಲ್ಯ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತಲ್ವ, ಸೊ ಅದಕ್ಕೆ ನಾನು ಅದನ್ನು ಶೇರ್ ಮಾಡಿಲ್ಲ. ಹಾಗಲಕಾಯಿ ಪಲ್ಯ ಮಾಡುವಾಗ ಸ್ವಲ್ಪ ಬೆಲ್ಲ 1 ಸ್ಪೂನ್ ಇಲ್ಲ 2 ಸ್ಪೂನ್ ಸೇರಿಸಿದ್ರೆ ಅದು ಕೈಯೆಲ್ಲ ಒಟ್ಟೋಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಾಗ ಕೂಡ ಅದ್ರದ್ದು ಕೈ ಅಂಶ ಬರಲ್ಲ. ನಾನು ಆ್ಯಕ್ಚುಲಿ ತಿಂತಾ ಇರಲಿಲ್ಲ ಫಸ್ಟು, ಇವಾಗ ನಾನೇ ಮಾಡ್ತಾ ಇದ್ದೀನಿ. ಅಮ್ಮ ಮಾಡಿದಾಗೆಲ್ಲ ತಿಂತಾ ಇರಲಿಲ್ಲ, ಇವಾಗ ನಾನೇ ಮಾಡ್ಕೋತಾ ಇದ್ದೀವಲ್ವ, ಅದಕ್ಕೆ ಅದನ್ನು ತಿಂತೀನಿ, ನನಗೂ ಇಷ್ಟ ಆಗುತ್ತೆ. ಇವತ್ತು ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಂಡ್ವಿ, ನಾನು ನಮ್ಮ ಅತ್ತೆ ಸೇರಿ. ಹಬ್ಬ ಇದೆ ಅಲ್ವಾ, ಹಿಂದಿನ ದಿನವೇ ನಾವು ಕ್ಲೀನ್ ಮಾಡ್ಕೋತೀವಿ, ಯಾಕಂದರೆ ಪಾಪು ಇದೆ, ಅವತ್ತಿನ ದಿನವೇ ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ನಾವು
ಕಳಸ ಕೂಡ ಅವತ್ತು ಹಬ್ಬದ ದಿನ ಶುಕ್ರವಾರ ಅಲ್ವಾ ತೆಗಿಯಲ್ಲ, ಹಿಂದಿನ ದಿನನೇ ತೆಗೆದು ಎಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಬಿಡ್ತೀವಿ. ಹೂವು ಹಾಕಿ ಪೂಜೆ ಮಾಡೋ ಥರ ರೆಡಿ ಮಾಡಿರ್ತೀವಿ ನಾವು. ದೇವ್ರ ಮನೆ ಕೂಡ ಕ್ಲೀನ್ ಆಯಿತು. ಮತ್ತು ನಾವು ಹೊರಗಡೆ ಕೆಲಸ ಇತ್ತು, ಸ್ವಲ್ಪ ಪರ್ಸ್ನಲ್ ಕೆಲಸ, ಅದು ಕೂಡ ಮುಗಿಸಿ ಅಲ್ಲಿಂದ ಹೊರಟ್ವಿ ಮನೆಯಿಂದ. ಕ್ಯಾಬ್ ಕೂಡ ಬಂದಿತ್ತು. ಅಲ್ಲಿಂದ ಹೋಗುವಾಗ ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು. ಹೋಗೋದು ತುಂಬ ಲೇಟೇ ಆಯಿತು. ನಾನು ಅವ್ರ ಮನೆಗೆ ಹೋಗಿ ಹೌಸಿಂಗ್ ಬೋರ್ಡಲ್ಲಿ ನನ್ನ ತಂಗಿ ಮನೆ ಇರೋದು, ಸೊ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡು ಅಲ್ಲಿಂದ ಊರಿಗೆ ಹೋಗಬೇಕು. ಲೇಟ್ ಕೂಡ ಆಯಿತು. 7:30 ಆಯಿತು ಆ್ಯಕ್ಚುಲಿ ಬೆಂಗಳೂರು ಬಿಡೋದೇನೆ. ಅಲ್ಲಿಂದ ಹೋಗುವಾಗಲೇ ಸ್ವಲ್ಪ ಮಳೆ ಬರ್ತಾ ಇತ್ತು. ವೆದರ್ ಕೂಡ ಕೂಲ್ ಆಗಿತ್ತು. ಪಾಪು ಹೋಗುವಾಗಲೇ ಮಲಗಿದ್ಲು ಸ್ವಲ್ಪ. ಆಮೇಲೆ ನಾವು ಬ್ರೇಕಿಗಂತ ಕದಂಬ ಹೋಟೆಲಲ್ಲಿ ನಿಲ್ಸಿದ್ವಿ. ಆ್ಯಕ್ಚುಲಿ ನಾನು ನಮ್ಮ ಮನೆಯವರು ಎಲ್ಲ ಒಟ್ಟಿಗೆ ಹೋಗ್ಬೇಕಾಗಿತ್ತು. ಅವ್ರ ಕೆಲಸ ಇರೋ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ನಾಳೆ ಬರ್ತಾರೆ ಅವರು. ಅವ್ರ ಯಜಮಾನ್ರು, ನಮ್ಮ ಯಜಮಾನ್ರು ಮತ್ತು ನನ್ನ ತಮ್ಮ ಎಲ್ಲ ನಾಳೆ ಬರ್ತಾರೆ. ನಾವು ಇವತ್ತೇ ಹೊರಟಿದ್ದೀವಿ. ಹೋಟೆಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತು ನಾನು ಪಾಪು ನಂಗೆ ಅಮ್ಮ ಪಾನಿಪುರಿ ಬೇಕಂದ್ಲು. ಅವಳು ಪಾನಿಪುರಿ ಅಂದರೆ ತುಂಬ ಇಷ್ಟ. ಬೇಕಂತ ಹಠ ಮಾಡ್ತಿದ್ಲು ನೋಡಿದ ತಕ್ಷಣ. ಸೊ ಅದೆಲ್ಲ ತಿನ್ಕೊಂಡು ಪಾವ್ ಭಾಜಿ ಕೂಡ ಆರ್ಡ್ರ್ ಮಾಡಿದ್ವಿ. ಮತ್ತು ಕಾಫಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಲೇಟ್ ಆಗುತ್ತೆ. ಅಮ್ಮ ಕಾಯ್ತಾಯಿದ್ರು, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು, ಎಷ್ಟೊತ್ತಿಗೆ ಬರ್ತೀರಾ, ಅಡುಗೆ ರೆಡಿ ಮಾಡಿದ್ದೀನಿ ಅಂತ. ಅವ್ರಿಗೂ ಭಯ ಅಲ್ವಾ, ಇಬ್ಬರೇ ಬರ್ತಿದ್ದಾರೆ, ನೈಟ್ ಆಯಿತು ಪಾಪು ಜೊತೆಲಿ ಅಂತ. ಇಲ್ಲ, ಅವಳು ನೋಡಿ ಖುಷಿಯಿಂದ ಅವ್ರು ಚಿಕ್ಕಿ ಬಂದಿದ್ದಾಳೆ ಅಂತ ಫುಲ್ ಖುಷಿ ಅವಳಿಗಂತೂ. ಅವಳ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಕಾರಲ್ಲೆಲ್ಲ ಮಾತಾಡಿಕೊಂಡು ಹೋಗಿದ್ವಿ. ನಮ್ಮ ಜೊತೆಲಿ ಬಂದಿದ್ದ ಅವರು ನಮ್ಮ ಪರಿಚಯದವರೇ. ಯಾವಾಗಲೂ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ನಾವು ಅವ್ರನ್ನೇ ಕಾಲ್ ಮಾಡಿ ಎಲ್ಲಿ ಇರ್ತೀವಿ ಬನ್ನಿ ಅಂತ. ಅವರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಫ್ಯಾಮಿಲಿ ಮೆಂಬರ್ ಥರನೇ ಆಗಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಬರ್ತಾರೆ, ಹೋಗ್ತಾ ಇರ್ತಾರೆ. ನೈಟ್ ಆಯಿತು. ನಾವು ಮನೆಗೆ ಹೋಗೋಷ್ಟರಲ್ಲೇ 10. ಅವ್ರ ಅಜ್ಜಿ ರೋಡಲ್ಲೇ ಕಾಯ್ತಾ ಇದ್ರು. ನನ್ನ ಮೊಮ್ಮಗಳು ಬರ್ತಾಳೆ ಅಂತ ಮಲಗೂ ಇರಲಿಲ್ಲ. ಅವರು ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ಇಲ್ಲಿ ನೋಡಿ, ಇದು ದೇವಸ್ಥಾನ, ಕಾಲಭೈರವೇಶ್ವರ ದೇವಸ್ಥಾನ. ಈಗ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಳೆ ಕಾಲದ ದೇವಸ್ಥಾನ ಇತ್ತು. ಇದು ನಾನು ನಿಮಗೆ ತೋರಿಸ್ತೀನಿ. 2 days ನಾವಿಲ್ಲೇ ಇರ್ತೀವಿ. ಲಾಗ್ ಮಾಡಿದಾಗ ನಿಮಗೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಸಪೋರ್ಟ್ ಮಾಡಿ. ನಾನು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.